ಸರ್ ನಮಸ್ಕಾರ ಸರ್. ನೀವು ಏನಾದರೂ ಇನ್ಶೂರೆನ್ಸ್ ಪಾಲಿಸಿ ಮಾಡಿಸ್ಕೊಂಡಿದ್ದೀರಾ ಸರ್? ಇನ್ನು ಮಾಡಿಸಿಲ್ಲ ರೀ. ಹಾಗಾದರೆ ಒಂದು ಪಾಲಿಸಿ ಮಾಡಿಸ್ಕೊಂಬಿಡಿ ಸರ್. ಅದರಿಂದ ಏನು ಉಪಯೋಗ? ಸರ್, ಒಂದು ವೇಳೆ ನೀವು ರೋಡಲ್ಲಿ ಹೋಗ್ಬೇಕಾದ್ರೆ ಆಕ್ಸಿಡೆಂಟ್ ಆಗೋಯ್ತು ಅಂತ ತಿಳ್ಕೊಳ್ಳಿ. ಆಗ ನೀವು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆದರೆ ಹಾಸ್ಪಿಟ್ಲಲ್ಲಿ ನೀವು ₹1 ಬಿಲ್ ಪೇ ಮಾಡೋ ಅವಶ್ಯಕತೆ ಇಲ್ಲ ಸರ್. ಅದೆಷ್ಟೇ ಬಿಲ್ ಆಗಲಿ ಎಲ್ಲ ನಾವೇ ಕಟ್ಟಿ ನಿಮಗೆ ಡಿಸ್ಚಾರ್ಜ್ ಮಾಡಿಸಿ ಮನೆಗೆ ಕರ್ಕೊಂಡೋಗಿ ನಾವೇ ಬಿಡ್ತೀವಿ ಸರ್. ಅಕಸ್ಮಾತ್ ನಾ ಸತ್ತೋದ್ರೆ ಏನೇ ಮಾಡೋದು? ಸರ್, ಒಂದು ಕೆಲಸ ಮಾಡಿ ಸರ್, ನೀವು ಲೈಫ್ ಇನ್ಶೂರೆನ್ಸ್ ಮಾಡಿಸ್ಕೊಂಬಿಡಿ ಸರ್. ಒಂದು ವೇಳೆ ನೀವು ಸತ್ತೋದ್ರೂ ನಿಮ್ಮ ಮನೆಯವ್ರಿಗೆ ದುಡ್ಡು ಬರುತ್ತೆ ಸರ್. ಲೈಫ್ ಇನ್ಶೂರೆನ್ಸ್ ಮಾಡಿಸಿದ್ಮೇಲೆ ಆಕ್ಸಿಡೆಂಟಲ್ಲಿ ನಾನು ಸತ್ತೋಗಿಲ್ಲ ಅಂದರೆ? ಸರ್, ಒಂದು ಕೆಲಸ ಮಾಡಿ ಸರ್, ಲೈಫ್ ಇನ್ಶೂರೆನ್ಸ್ ಒಂದು, ಆಕ್ಸಿಡೆಂಟ್ ಇನ್ಶೂರೆನ್ಸ್ ಒಂದು, ಎರಡೂ ಒಂದೊಂದು ಮಾಡಿಸ್ಕೊಂಬಿಡಿ ಸರ್. ನೀವು ಹೇಳಿದಂಗೆ ಎರಡೂ ಮಾಡಿಸಿ ನನಗೆ ಆಕ್ಸಿಡೆಂಟ್ ಆಗಿಲ್ಲ ಅಂದರೆ? ಸರ್ ನೋಡಿ ಸರ್, ಮನುಷ್ಯ ಅಂದಮೇಲೆ ಎಲ್ಲರೂ ಇವತ್ತಲ್ಲ ನಾಳೆ ಒಂದಲ್ಲ ಒಂದಿನ ಸಾಯಲೇಬೇಕಲ್ಲ ಸರ್. ಆ ಥರ ನಾವು ಸತ್ತೋದಾಗ ನಮ್ಮ ಮನೆಯವ್ರಿಗೆ ಏನಾದರೂ ಒಂಚೂರು ಅಮೌಂಟ್ ಸಿಕ್ಕಿದಾಗ ಒಳ್ಳೇದೇ ಅಲ್ವ ಸರ್? ನನಗಿಂತ ಮುಂಚೆ ನಮ್ಮ ಫ್ಯಾಮಿಲಿಯವ್ರಿಗೆ ಏನೋ ಆಗ್ಬಿಟ್ರೆ? ಸರ್, ಏನು ಸರ್ ಹಿಂಗೆ ಮಾತಾಡ್ತಾ ಇದ್ದೀರಾ? ಒಂದು ಪಾಲಿಸಿ ತಗೊಳಕ್ಕೆ ಆಗೋದಿಲ್ಲ, ಫ್ಯಾಮಿಲಿ ಬಗ್ಗೆನೇ ಕೆಟ್ಟದಾಗಿ ಮಾತಾಡ್ತಿರಲ್ಲ ಸರ್. ಛೇ 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 ಛೇ. ಮತ್ತು ನೀನೇನೋ ಮಾಡ್ತಾ ಇದೀಯಾ? ಸರ್ ಒಂದು ಪಾಲಿಸಿ ಮಾಡ್ಸೋಕ್ಕೆ ಇಂಡಿಯಾಲಿ ಇರೋರು ಎಲ್ಲರಿಗೂ ಸಹಿಸ್ತಾ ಇದೆಯಾ? ನೀನು ಯಮರಾಜ್ ಹತ್ರ ಕಾಂಟ್ರಾಕ್ಟ್ ತೊಗೊಳಿದ್ಯಾ? ಸರ್, ದಯವಿಟ್ಟು ನಾನು ಹೇಳೋ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ನಾಳೆ ನಿಮ್ಗೆ ಏನಾದರೂ ಹೆಚ್ಚು ಕಡಿಮೆ ಆದರೆ ನಿಮ್ಮ ಹೆಂಡ್ತಿನ ಯಾರು ಸರ್ ನೋಡ್ಕೊತಾರೆ? ನನ್ನ ದೊಡ್ಡ ಮಗ ನೋಡ್ಕೊಳ್ತಾನೆ ಬಿಡೆ.